ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸೇಮಿಯಾ ಮತ್ತು ರವೆ ಹಾಕಿ ಇಡ್ಲಿ ಮಾಡಿದ್ದೆ, ಅಂದರೆ ಇನ್ಸ್ಟೆಂಟ್ ಇಡ್ಲಿ ಅಂತಾರಲ್ಲ ಅದು, ಮತ್ತು ಸ್ವಲ್ಪ ಚೇಪೆಣ್ಣೆಲ್ಲ ಇತ್ತು, ಅದನ್ನು ಸ್ನ್ಯಾಕ್ಸ್ಗೆ ಪ್ಯಾಕ್ ಮಾಡಿ ಕಳಿಸ್ದೆ ಮಕ್ಕಳನ್ನ ಸ್ಕೂಲ್ಗೆ. ಇವಾಗ ಮನೆಯಲ್ಲೆಲ್ಲ ಕೆಲಸ ಮುಗಿದಿದೆ, ಪೂಜೆನೂ ಎಲ್ಲ ಆಯಿತು. ನೆಕ್ಸ್ಟು ಇವತ್ತು ಒಂದು ಫಂಕ್ಷನ್ಗೆ ನಾನು ಅಟೆಂಡ್ ಮಾಡಬೇಕು. ಸೊ ಮನೆ ಪಕ್ಕನೇ ಇರೋದು ಒಂದು ಗೃಹಪ್ರವೇಶ, ಅದಕ್ಕೆ ಹೋಗಿ ಅಟೆಂಡ್ ಮಾಡೋಣ ಅಂತ. ಸೊ ಕ್ವಿಕ್ಕಾಗಿ ರೆಡಿ ಆಗಿಬಿಡೋಣ ಅಂತ ಈ ಒಂದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇರೋವಂಥ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದಕ್ಕೆ ಈ ಥರ ಬೀಡ್ಸ್ದು ಲಾಸ್ಟ್ ಟೈಮ್ ನಾನು ವೇರ್ ಮಾಡಿದಾಗ ಅದು ಡಿಟ್ಯಾಚಬಲ್ ಪೆಂಡೆಂಟ್ ಅಂದ್ರಲ್ಲ, ಅದು ಯಾವ ರೀತಿ ನೀವು ಇದು ಮಾಡ್ತೀರಾ ಅಂತ ಸ್ವಲ್ಪ ತೋರಿಸ್ಕೊಡಿ ಅಂದ್ರಿ. ಸೊ ಈ ಥರ ಯೂಶ್ವಲಿ ಈ ಪೆಂಡೆಂಟ್ಸ್ಗೆ ಈ ಥರ ಹೂಕ್ಸ್ ಥರ ಬಂದಿರುತ್ತೆ, ಅದನ್ನು ಸ್ವಲ್ಪ ಅವ್ರಿಗೆ ಹೇಳಿ ಒಂಚೂರು ಮೇಲೆ ಬರೋಂಗೆ ಮಾಡಿಸ್ಕೋಬೇಕು. ಸೊ ದಟ್ ನಾವು ಈ ಥರ ಫಿಶ್ ಹುಕ್ಸು ಹಾಕ್ಕೋಬೋದು, ಇಲ್ಲಾಂದರೆ ಜಸ್ಟ್ ಈ ಥರ ಒಂದು ರಿಂಗ್ಸ್ ಇದ್ರೂ ಇದನ್ನು ಹಾಕ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಹಾಕ್ಕೊಳ್ಬೋದು. ಮತ್ತು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಅಷ್ಟು ಈಸಿಯಾಗಿ ಅಂತೂ ರಿಮೂವ್ ಆಗೋಲ್ಲ. ಸೊ ಈ ಥರ ನೀವು ಮಾಡಿಸ್ಕೊಳ್ಳೋದ್ರಿಂದ ಮಲ್ಟಿಪಲ್ ಕಲರ್ ಬೀಡ್ಸ್ನ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಸ್ಯಾರಿಗೆ ಮ್ಯಾಚಿಂಗ್ ಥರ ಅವೇರ್ ಮಾಡ್ಬೋದು. ಸೊ ಇವಾಗ ನೋಡ್ತಾ ಇದ್ದೀನಿ ನೋಡಿ, ಝೂಮಲ್ಲಿ ಈ ಥರ ಸ್ವಲ್ಪ ಮೇಲಕ್ಕೆ ಬರೋಂಗೆ ಮಾಡಿಕೊಂಡು ಇದಕ್ಕೆ ಫಿಶ್ ಹುಕ್ಸ್ ಹಾಕ್ಕೋಬೋದು, ಇಲ್ಲ ರಿಂಗ್ಸು ಹಾಕ್ಕೋಬೋದು. ಅದು ರಿಮೂವ್ ಮಾಡಿಸ್ಲಿಲ್ಲ ಅಂದರೆ ಸಹ ನೀವು ಫಿಶ್ ಹುಕ್ಸ್ ಏನಾರ ಇದ್ದರೆ, ಇವಾಗ ನಾನು ಗ್ರೀನ್ ಕಲರ್ ಇದೆಯಲ್ಲ ಈ ಥರ ಫಿಶ್ ಹುಕ್ಸ್ ಇದ್ದರೆ ಸಹ ಡೈರೆಕ್ಟಾಗಿ ನೀವು ಹಾಕ್ಕೋಬೋದು. ಬಟ್ ರಿಂಗ್ಸ್ ಇರೋದ್ರಿಂದ ಈ ಥರ ನೀವು ಮಾಡಿಸ್ಕೋಬೋದು. ಸೊ ಇವತ್ತು ಜಸ್ಟ್ ಗೃಹಪ್ರವೇಶಕ್ಕೆ ಹೋಗೋದ್ರಿಂದ ಸಿಂಪಲ್ಲಾಗಿ ರೆಡಿಯಾಗಿ ಹೋದೆ. ಸೊ ಅಟೈರ್ ಅಂತೂ ಸಖತ್ ಸಿಂಪಲ್ಲಾಗಿದ್ದರೆ ಅಲ್ಲೂ ಒಂಥರ ಎಲೆಗೆಂಟಾಗಿ ಕಾಣುತ್ತೆ ಅಂತ. ಸೊ ಇವಾಗೆಲ್ಲ ರೆಡಿ ಆಗ್ತಾಯಿದ್ದೀನಿ. ಸೊ ಹೆಣ್ಮಕ್ಳಿಗೆ ಈ ಸ್ಯಾರಿ ಉಟ್ಕೊಂಡಾಗಂತೂ ಅದು ಒಂಥರ ನಮಗೆ ಗೊತ್ತಿಲ್ದಿರ ನಮ್ಮದು ಬ್ಯೂಟಿ ಇನ್ಕ್ರೀಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಯೂಶ್ವಲಿ ಯಾರನ್ನೇ ನೋಡಿ ನೀವು ನಾರ್ಮಲ್ ಡ್ರೆಸ್ಸಸ್ಗಿಂತ ಸ್ಪೆಷಲಾಗಿ ಕಾಣಿಸೋದಂದರೆ ಸ್ಯಾರಿ ಯಾವಾಗ ಉಟ್ಕೊಳ್ತಾರೋ ಅದು. ಸೊ ಅದೇ ನಮ್ಮ ಒಂದು ಟ್ರೆಡಿಷ್ನಲ್ ಅಟೈರ್ಗೆ ಇರುವಂಥ ಒಂದು ಪವರು. ಸೊ ಏನೂ ಹಾಕ್ಕೊಳ್ಳಿಲ್ಲ ಅಂದ್ರೂ ಸ್ಯಾರಿ ಒಂದು ಹಾಕ್ಕೊಂಡು ಜಸ್ಟ್ ಒಂದು ಬಿಂದಿ ಇಟ್ಕೊಂಡ್ರೂ ತುಂಬ ಲಕ್ಷಣವಾಗಿ ಕಾಣ್ತೀರಾ. ಸೊ ಇವತ್ತು ನಮ್ಮ ಮನೆ ಪಕ್ಕನೇ ಇರೋದ್ರಿಂದ ಫಂಕ್ಷನು ನಾನು ರಜೆ ಅಂಥದ್ದೆಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮಧ್ಯಾಹ್ನ ಊಟದ ಟೈಮ್ಗೆ ಹೋಗಿ ಹಂಗೆ ಅಟೆಂಡ್ ಮಾಡ್ಕೊಂಡು ಅಲ್ಲೇ ಊಟ ಮುಗಿಸ್ಕೊಂಬಂದ್ರೂ ನಡೆಯುತ್ತೆ. ಇವಾಗ ಪೂಜೆಗೆ ಕರೆದಿದ್ರು, ಇನ್ನೂ ನನಗೆ ಲಾಗಿನ್ ಆಗೋಕ್ಕೆ ಟೈಮ್ ಇದೆ. ಸೊ ಅಷ್ಟರಲ್ಲಿ ಹೋಗಿ ಪೂಜೆ ಅಟೆಂಡ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಹೊರಡೋ ಅಷ್ಟರಲ್ಲಿ ಒಂದು ಪಾರ್ಸಲ್ ಸಹ ಬಂತು ನನಗೆ, ಅದನ್ನು ತಂದು ಮನೇಲಿ ಇಟ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಸ್ವಲ್ಪ ಬೇಗನೆ ಹೋಗೋಣ ಫಂಕ್ಷನ್ಗೆ ಅಂತ ಅಂದ್ಕೊಂಡೆ. ಅವ್ರು ನನಗೆ ತುಂಬ ಕ್ಲೋಸ್ ಫ್ರೆಂಡು. ಬಟ್ ಸಮವ್ ಮನೇಲಿ ಮಕ್ಕಳಿಗೆಲ್ಲ ರೆಡಿ ಮಾಡಿಸಿ ಅದು ಬೇರೆ ಶುಕ್ರವಾರ ಅವತ್ತು ತುಂಬ ಕೆಲಸ ಇರುತ್ತೆ. ಆಚೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಪೂಜೆ ಮಾಡೋಷ್ಟರಲ್ಲೇ ಆಲ್ಮೋಸ್ಟ್ ಅದು ಪೂಜೆ ಇನ್ನೇನು ಮುಗ್ದೋಗೋ ಟೈಮೇ ಬಂದುಬಿಟ್ಟಿತ್ತು. ಸೊ ಇವಾಗ ನೋಡಿ, ಈ ಅಟ್ಯಾಚ್ ಮನೆಯಲ್ಲಿ ಇಲ್ಲಿ ಹಾಕಿದಾರಲ್ಲ ಚಪ್ರ, ಅದೇ ಮನೆಗೆ ಗೃಹಪ್ರವೇಶಕ್ಕೆ ಇವಾಗ ಹೊರಡ್ತಾ ಇರೋದು ನಾನು. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಿಮಗೆ ಒಂದು ಫ್ಯೂ ಪ್ರಾಡಕ್ಟ್ಸ್ನ ಡೆಲಿವರಿ ತೋರಿಸಿದ್ನಲ್ವ, ಅಂದರೆ ಮೀಶೋಯಿಂದ. ಇವತ್ತು ಇನ್ನೂ 1-2 ಪ್ರಾಡಕ್ಟ್ಸು ಡೆಲಿವರಿ ಬಂತು. ಸೊ ಅದೇನು ಅಂದರೆ ಈ ಬುದ್ಧ ಪಕ್ಕ ಈ ಪ್ಲ್ಯಾಂಟರ್ ಇಟ್ಟಿದ್ದೀನಲ್ಲ ದೊಡ್ಡದಾಗಿ, ಸೊ ಇದು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಸೊ ಎಷ್ಟು ನ್ಯಾಚುರಲಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಒಂದು ಪ್ಲ್ಯಾಂಟರ್ ಇವತ್ತು ಡೆಲಿವರಿ ಬಂತು, ಅದನ್ನು ಇಲ್ಲಿ ಇಟ್ಟಿದ್ದೀನಿ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊ ಇದ್ರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಇದು ಒರಿಜಿನಲ್ ಪ್ಲ್ಯಾಂಟ್ ಈ ಕಡೆ ಲೆಫ್ಟಲ್ಲಿರೋದು, ರೈಟಲ್ಲಿ ಇವಾಗ ಇಟ್ಟಿರೋದು ಬಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟು. ಬಟ್ ಸಮ್ಟೈಮ್ಸ್ ಆರ್ಟಿಫಿಷಿಯಲ್ಲೇ ತುಂಬ ಚೆನ್ನಾಗಿ ಕಾಣುತ್ತೆ, ಯಾಕಂದರೆ ಅದಕ್ಕೇನು ಮೇಂಟೈನ್ ಮಾಡೋಷ್ಟು ಇರೋಲ್ಲ. ಬಟ್ ಸ್ಟಿಲ್ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಮತ್ತು ನೆನ್ನೆ ಇನ್ನೊಂದು ಪಾರ್ಸೆಲ್ ಬಂದಿತ್ತು, ಇದೊಂದು ರಬ್ಬರ್ ಪ್ಲ್ಯಾಂಟು. ಇದು ಅಂತೂ ಸಖತ್ತಾಗಿದೆ ಕ್ವಾಲಿಟಿ. ಸೊ ಈ ಒಂದು ಪ್ಲ್ಯಾಂಟರು ಮತ್ತು ಈ ಪ್ಲ್ಯಾಂಟು ಎರಡೂ ನಾನು ಒಂದೇ ಸಲ ಆರ್ಡ್ರ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದು ಈ ಪ್ಲ್ಯಾಂಟ್ಸ್ ಎಲ್ಲ ಒಂದೇ ಸಲನೇ ಆರ್ಡ್ರ್ ಮಾಡಿದ್ದು. ಬಟ್ ಇದು ಸ್ವಲ್ಪ ಲೇಟಾಗಿ ಡೆಲಿವರಿ ಬಂತು. ಇದು ನೆನ್ನೆ ಬಂತು, ಮತ್ತು ಆ ಸ್ನೇಕ್ ಪ್ಲ್ಯಾಂಟ್ ಇವತ್ತು ಬಂದಿದೆ. ಈ ಪ್ಲ್ಯಾಂಟರು ತುಂಬ ಚೆನ್ನಾಗಿದೆ,
ಕ್ವಾಲಿಟಿ. ಸೊ ಇದರಲ್ಲಿ ಒಂದು ಬ್ಲ್ಯಾಕ್ ಕಲರ್ ಕೆಳಗಡೆ ಸ್ಟ್ಯಾಂಡಿದು ಅದು ಉದ್ರೋಗಿತ್ತು, ಬಟ್ ಅದಕ್ಕೋಸ್ಕರ ಏನು ರಿಟರ್ನ್ ಯಾಕೆ ಕೊಡೋದು ಅಂತ, ಅದು ಹಂಗೆ ಕೂತ್ರೂ ಕರೆಕ್ಟಾಗಿ ಕೂತ್ಕೊಳ್ತಾ ಇದೆ. ಸೊ ಅದಕ್ಕೆ ಏನು ರಿಟರ್ನ್ ಕೊಟ್ಟಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಸ್ವಲ್ಪ ಈ ವೈಟ್ ಕಲರ್ ಸ್ಟೋನ್ಸ್ ಎಲ್ಲ ಮನೇಲಿತ್ತು, ಪೆಬಲ್ ಬೀಡ್ಸ್ ಎಲ್ಲ, ಅದನ್ನೆಲ್ಲ ಹಾಕಿ ಈ ಥರ ಇಟ್ಟಿದ್ದೀನಿ. ದೂರದಿಂದ ಅಂತೂ ಸಖತ್ ನ್ಯಾಚುರಲಾಗಿ ಕಾಣುತ್ತೆ. ಇವಾಗ ನಾನು ತರಿಸಿರೋ ಪ್ರತಿಯೊಂದು ಪ್ಲ್ಯಾಂಟ್ಸು ಅಷ್ಟೇ. ಸೊ ಸ್ವಲ್ಪ ದೂರದಿಂದ ನೋಡಿದ್ರೆ ಅಂತೂ ರಿಯಲ್ ಪ್ಲ್ಯಾಂಟ್ಸ್ ಏನೋ ಅನ್ನೋಷ್ಟು ಫೀಲ್ ಕೊಡುತ್ತೆ. ಸೊ ಇದ್ರದ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಮತ್ತು ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ಕೆಲವೊಂದು ಪ್ಲ್ಯಾಂಟರ್ಸ್ ಈ ಕಡೆ ಇಟ್ಟಿದ್ದೀನಲ್ಲ, ಇದರದ್ದೆಲ್ಲ ಲಿಂಕ್ಸ್ ಶೇರ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡಿ. ಇದು ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಲ್ಲ. ಸಮವು ಈ ಒಂದು ಮೆಟಲ್ ಪ್ಲ್ಯಾಂಟ್ಸ್ಗೆ ಇದು ನ್ಯಾಚುರಲ್ ಲುಕ್ ಇರೋ ಅಂಥದ್ದು ಇಟ್ಟರೆ ಅದು ಚೆನ್ನಾಗಿ ಕಾಣುತ್ತೆ. ತುಂಬ ಆರ್ಟಿಫಿಷಿಯಲ್ಲು, ತುಂಬ ಗಾಡಿಯಾಗಿ ಕಲರ್ಸ್ ತೊಗೊಂಡ್ರೆ ಅದೊಂಥರ ಎಲಿಗೆಂಟ್ ಇರಲ್ಲ. ಅದಕ್ಕೋಸ್ಕರ ನಾನು ಈ ಥರ ನ್ಯಾಚುರಲ್ ಲುಕ್ ಇರೋವಂಥದ್ದು ತರಿಸಿದ್ದೀನಿ. ಮತ್ತು ಇನ್ನೊಂದು ಪಾರ್ಸಲ್ ನೆನ್ನೆ ಬಂತು, ಅದರದ್ದು ಕ್ಲಿಪ್ಪಿಂಗ್ ಸಹ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಲಾಸ್ಟ್ ಟೈಮ್ ವಾಚ್ ಆರ್ಗನೈಸರ್ಸ್ ಅದು ತರಿಸಿದಾಗ ನಾನು ಹೇಳಿದ್ನಲ್ವ, ನನ್ನ ರಿಕ್ವೈರ್ಮೆಂಟಿಗೆ ಅದು ತುಂಬ ದೊಡ್ಡದಾಯಿತು ಅಂತ, ಇನ್ನೊಂದು ಚಿಕ್ಕದು ತರಿಸಿದಾಗ ಶೇರ್ ಮಾಡ್ತೀನಿ ಅಂತ. ನೋಡಿ, ಇದು ನನಗೆ ಪರ್ಫೆಕ್ಟಾಗಿದೆ. ನನ್ನ ಹತ್ರ ಇರೋವಂಥ ಐಟಮ್ಸ್ಗೆ ಇದು ಒಂದು 5 ಇಲ್ಲ 6 ಇರೋವಂಥದ್ದರೆ ನಂಗೆ ಸಾಕಾಗ್ತಾಯಿತ್ತು. ಇದು ಲಿಡೋ ಕಂಪ್ನಿಯವ್ರದ್ದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಅಂದರೆ ಅದು ಅಷ್ಟು ದೊಡ್ಡ ಬಾಕ್ಸು ಇರೋ ಪ್ರೈಸು, ಇದು ಇಷ್ಟು ಚಿಕ್ಕ ಪ್ರೈಸು, ಎರಡೂ ಒಂದೇ ಪ್ರೈಸೇ. ಅಂದರೆ ಅದು ದೊಡ್ಡದಿದ್ರೂ ಕ್ವಾಲಿಟಿ ಮೀಡಿಯಮ್ ಆಗಿದೆ, ಬಟ್ ಇದು ಚಿಕ್ಕದಿದ್ರೂ ತುಂಬ ಕ್ವಾಲಿಟಿ ಇದೆ. ಸೊ ಪ್ರೈಸ್ ಆಲ್ಮೋಸ್ಟ್ ಸೇಮ್ ಇದೆ. ಸೊ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದೊಂಥರ ಲೆದರ್ ಫಿನಿಶ್ ಕೊಟ್ಟಿದ್ದಾನೆ. ಮತ್ತು ಇದು ಅಷ್ಟೇ, ಒಳಗಡೆ ಈ ಒಂದು ಪಿಲ್ಲೋಸ್ ಕ್ವಾಲಿಟಿ ಸಹ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಸೊ ದಟ್ ನೀವೇನ ಜ್ಯುವೆಲರೀಸ್ ಎಲ್ಲ ಇಟ್ಟರೂ ಏನೂ ಡ್ಯಾಮೇಜ್ ಆಗೋಲ್ಲ. ಮತ್ತು ಒಂದು ಪೌಚ್ ಥರ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಚೈನ್ಸು, ಇಂಥ ಡೈಲಿ ವೇರ್ ಚೈನ್ಸ್ ಇಂಥದನ್ನೆಲ್ಲ ಅದರಲ್ಲಿ ಹಾಕಿ ಇಡ್ಬೋದು. ಸೊ ತುಂಬ ಯೂಸ್ಫುಲ್ ಪ್ರಾಡಕ್ಟು. ಮತ್ತು ಎಲ್ಲ ನಮ್ಮದು ಡೈಲಿ ವೇರ್ದೆಲ್ಲ ಇದರಲ್ಲಿ ಆರ್ಗನೈಸ್ ಆಗಿ ಇಟ್ಕೋಬೋದು. ಇವಾಗ ನಾನು ಆರ್ಗನೈಸ್ ಮಾಡಿ ಇವಾಗ ನಂದೆಲ್ಲ ಇಟ್ಟಿದ್ದೀನಿ. ಸೊ ಈ ರೀತಿ ಕಾಣುತ್ತೆ. ಅಂದರೆ ನನ್ನ ಹತ್ರ ಇರುವಂಥ ಬ್ರೇಸ್ಲೆಟ್ಸು, ಡೈಲಿ ವೇರ್ಗೆ ಯೂಸ್ ಮಾಡೋವಂಥ ವಾಚಸ್ಸು, ಇಂಥದ್ದೆಲ್ಲ ನಾನು ಇದರಲ್ಲಿ ಯೂಶ್ವಲಿ ಹಾಕಿಟ್ಟಿರ್ತೀನಿ. ಮೇಲೆ ಒಂದೆರಡು ಚೈನ್ಸ್ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ತುಂಬಾ ಒಂದು ಯೂಸ್ಫುಲ್ ಪ್ರಾಡಕ್ಟು. ನಿಮ್ಗೇನಾದರೂ ಬೇಕಿದ್ದರೆ ಇದ್ರದ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡಿ. ಯಾವುದೇ ರೀತಿ ಸೆಕೆಂಡ್ ಥಾಟ್ ಬೇಡ, ಯಾಕಂದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನನಗೂ ಲಾಗಿನ್ ಟೈಮ್ ಆಯಿತು. ಅಲ್ಲಿ ಹೋಗಿ ಎಲ್ಲ ಪ್ರಸಾದ ಎಲ್ಲ ಲಕ್ಷ್ಮೀ ಪೂಜೆ ಮಾಡಿದರು, ಅದೆಲ್ಲ ತಿನ್ಕೊಂಡು ಬಂದು ಇವಾಗ ಲಾಗಿನ್ ಆಗಿ ಕಾಲ್ ಅಟೆಂಡ್ ಮಾಡ್ತಾಯಿದ್ದೀನಿ. ಸೊ ಊಟ ಎಲ್ಲ ತಿನ್ಕೊಂಡು ಹೋಗಿ ಅಂದರು. ನಾನು ಇಲ್ಲ, ನಂಗೆ ಟೈಮ್ ಇಲ್ಲ, ಇವಾಗ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಅವ್ರು 2 ಟೈಮ್ಸು ಊಟ ಮಾಡಿಸಿದ್ರು. ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನ ಲಂಚ್ ಎಲ್ಲ. ಸೊ ಮಧ್ಯಾಹ್ನ ಲಂಚಿಗೆ ಹೋಗೋಣ ಅಂತ ಇವಾಗ ಜಸ್ಟ್ ಪೂಜೆ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಬಂದೆ. ಅದರದ್ದು ಕ್ಲಿಪ್ಪಿಂಗ್ಸ್ ಇಲ್ಲಿ ಆ್ಯಡ್ ಮಾಡಿರ್ತೀನಿ, ಯಾವ ರೀತಿ ಇದೆ ಮನೆ ಅಂತ. ಸೊ ನೋಡಿ, ಇದು ಲಕ್ಷ್ಮೀ ಪೂಜೆ ಈ ಥರ ಮಾಡಿಸಿದ್ರು. ಇದು ಫುಲ್ಲು ಕಮರ್ಷಿಯಲ್ ಪರ್ಪಸ್ಸಾಗಿ ಕಟ್ಟಿರೋವಂಥ ಮನೆ. ಅಂದರೆ ರೆಂಟಲ್ ಇನ್ಕಮ್ಗೋಸ್ಕರ ಕನ್ಸ್ಟ್ರಕ್ಟ್ ಮಾಡಿರೋವಂಥ ಹೌಸು. ಈಚ್ ಫ್ಲೋರಲ್ಲಿ 2 ಮನೆ ಇದೆ. 1 BHK ಒಂದು, 2 BHK ಒಂದು ಮನೆ. ಮತ್ತು ಸಖತ್ ಸ್ಪೇಷಿಯಸ್ ಆಗಿ ಬೇಸಿಕ್ ಏನೇನು ಬೇಕು ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ಮನೆ ಬೇಕು ಅಂತ ನೋಡ್ತಾ ಇದ್ದರೆ ರೆಂಟಲ್ ಪರ್ಪಸ್ಸು, ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ, ಅವ್ರ ನಂಬರ್ ಶೇರ್ ಮಾಡ್ತೀನಿ, ನೀವು ಅವ್ರು ಕನೆಕ್ಟ್ ಮಾಡ್ಬೋದು. ಸೊ ಇವರು ನನ್ನ ಫ್ರೆಂಡು ಮಧ್ಯದಲ್ಲಿದ್ದಾರಲ್ಲ ಇವರು. ಸೊ ಇವರಂತೂ ನನ್ನ ಮನೆಯಲ್ಲೇ ಮೊದಲು ಬಾಡಿಗೆಗಿದ್ದಿದ್ದು. ಅವ್ರು ನಮ್ಗೆ ಟೆನೆಂಟ್ ಅನ್ನೋದಕ್ಕಿಂತ ಸಖತ್ ಕ್ಲೋಸ್ ಆಗೋದ್ರು, ಲೈಕ್ ಮೆಂಟಾಲಿಟಿ ಪೀಪಲ್ ಅಂತಾರಲ್ವ ಆ ಥರ. ಸೊ ಅವ್ರ ಜೊತೆ ಎಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು, ಅವರು ಬ್ಯುಸಿಯಾಗಿದ್ದರು, ನಾನು ಸ್ವಲ್ಪ ಆಫೀಸ್ ಕೆಲಸ ಜಾಸ್ತಿ ಇತ್ತು. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾನು ಮನೆಗೆ ಬಂದು. ಸೊ ಇವತ್ತು ಮಧ್ಯಾಹ್ನ ಅಡುಗೆ ಏನು ಮಾಡ್ಕೊಂಡಿರಲಿಲ್ಲ, ನಾನು ಹಸ್ಬೆಂಡ್ ಎಲ್ಲ ಅಲ್ಲೇ ಹೋಗಿ ತಿನ್ಕೊಂಬಂದ್ವಿ ಫಂಕ್ಷನಲ್ಲಿ. ಮತ್ತು ನೈಬರ್ಸ್ ಎಲ್ಲರೂ ಸಿಕ್ಕಿದ್ರು, ಅದೊಂದು ಖುಷಿ. ಈ ಥರ ಒಂದು ಫಂಕ್ಷನ್ಸಲ್ಲೇ ಎಲ್ಲರೂ ನಾವು ಸಿಗೋದು. ಎಲ್ಲರೂ ಅವ್ರವ್ರ ಒಂದು ಲೈಫಲ್ಲಿ ಬ್ಯುಸಿ ಇರ್ತಾರೆ. ಅಕ್ಕಪಕ್ಕ ಇದ್ರೂ ತುಂಬಾ ನಾವು ಮಿಂಗಲ್ ಮಾಡಿ ಸ್ವಲ್ಪ ಮಾತಾಡ್ಕೊಳ್ಳೋದಕ್ಕೆಲ್ಲ ಟೈಮ್ ಸಿಗೋದೇ ಈ ಥರ ಫಂಕ್ಷನ್ಸಲ್ಲಿ, ಇಲ್ಲ ಹಬ್ಬಗಳ ಟೈಮಲ್ಲಿ ಅರಿಶಿನ ಕುಂಕುಮಕ್ಕೆ ತೊಗೊಳಕ್ಕೆ ಬಂದಾಗ. ಸೊ ಇವತ್ತೆಲ್ಲರೂ ಸಿಕ್ಕಿದ್ರು, ಬಟ್ ಅವ್ರ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೊಗೊಳಕ್ಕಾಗಲಿಲ್ಲ. ಬಟ್ ಎಲ್ಲ ಕೂತ್ಕೊಂಡು ಒಂದೇ ಜೊತೆ ಊಟ ಮಾಡಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ಒಂದು ಸಂಜೆ ಒಂದು ಒಳ್ಳೆ ಟೀ ಕುಡ್ಕೊಂಡು ಇವಾಗ ಮಕ್ಕಳದು ಸ್ವಲ್ಪ ಓರಲ್ ಎಕ್ಸಾಮ್ಸ್ ನಡೀತಾ ಇದೆ, ಮತ್ತು ಪ್ರಾಜೆಕ್ಟ್ಸ್ ಎಲ್ಲ ಮಾಡಿ ಅವ್ರಿಗೆ ಕಳಿಸ್ಬೇಕು. ಆಫೀಸ್ ಕೆಲಸ ಎಲ್ಲ ಮುಗಿದ್ಮೇಲೆ ಇವಾಗ ಅವ್ರದ್ದು ಪ್ರಾಜೆಕ್ಟ್ಸ್ ಎಲ್ಲ ಮುಗಿಸೋಣ ಅಂತ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡಿದ್ದೀನಿ ಇವತ್ತು. ಅಷ್ಟು ಪ್ರಾಜೆಕ್ಟ್ಸ್ ಇತ್ತು ಅವ್ರದ್ದು, ಒಂದು 8 ಸಬ್ಜೆಕ್ಟ್ಸ್ ಏನೋ ಪ್ರಾಜೆಕ್ಟ್ಸ್ ಮಾಡಬೇಕು. ಸೊ ಈ ಒಂದು ಪ್ರಾಡಕ್ಟ್ ಬಂದು ನನ್ನ ಮಗಳು ಲೈಕ್ ಕಂಟಿನ್ಯೂಸಾಗಿ 4 ಟೈಮ್ಸ್ ಏನಾರ ಸ್ಲಿಪ್ ಟೆಸ್ಟ್ ಎಲ್ಲ ಔಟ್ ಆಫ್ ಔಟ್ ತೆಗೆದ್ರೆ ಏನಾದರೂ ಒಂದು ಯೂಸ್ಫುಲ್ ತೊಗೊಳ್ತಾಳೆ. ಸೊ ಈ ಸಲ ಅವಳು ಅಚೀವ್ ಮಾಡಿ ತೊಗೊಳಂಥ ಒಂದು ಪ್ರಾಡಕ್ಟ್ ಅಂದರೆ ಈ ಒಂದು
ಆರ್ಟ್ ಸೆಟ್ಟು ತುಂಬಾ ಚೆನ್ನಾಗಿದೆ. 150 ಐಟಮ್ಸ್ ಏನೋ ಇದೆ. ನೀವು ನೋಡ್ತಾ ಇರ್ಬೋದು ಏನೇನು ಪ್ರಾಡಕ್ಟ್ಸ್ ಇದೆ ಅಂತ. ಕ್ರೇಯಾನ್ಸು ಮತ್ತು ಸ್ಕೆಚಸ್ಸು, ಎಸ್ಪೆಷಲಿ ಸ್ಕೆಚಸ್ ತುಂಬಾ ಹೆಲ್ಪ್ ಆಯ್ತು ಇವತ್ತು ಪ್ರಾಜೆಕ್ಟ್ ಮಾಡೋಕ್ಕೆ. ಸೊ ಒಳ್ಳೆ ಟೈಮ್ಗೆ ಒಳ್ಳೆ ಪ್ರಾಡಕ್ಟ್ ತರಿಸ್ಕೊಂಡಿದ್ಯಾ ಅಂತಲೇ ಹೇಳಿದೆ. ಸೊ ಈ ಥರ ಬ್ರಷಸ್ ಎಲ್ಲ ಕೊಟ್ಟಿರ್ತಾರೆ, ಎರೇಸರು ಮತ್ತು ಸೀಸರು. ಮತ್ತು ಆ ಸೀಸರ್ ಏನು ಹಾರ್ಮ್ಫುಲ್ ಇಲ್ಲ, ಯಾಕಂದರೆ ಬರೀ ಪೇಪರ್ ಅಷ್ಟೇ ಕಟ್ ಮಾಡೋಕ್ಕಾಗುತ್ತೆ. ಮತ್ತು ಈ ಥರ ರೂಲರು, ಈ ಥರ ತುಂಬಾ ಯೂಸ್ಫುಲ್ ಆಗಿರೋವಂಥ ಎಲ್ಲ ಪ್ರಾಡಕ್ಟ್ಸು ಇದರಲ್ಲಿದೆ. ಮತ್ತು ಕೆಲವೊಂದು ಇಲ್ಲಿ ಇದೆಲ್ಲ ಪಿನ್ಸ್ನೆಲ್ಲ ರಿಮೂವ್ ಮಾಡಿದ್ದಾಳೆ, ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದಾಳೆ, ಅದನ್ನು ತೋರ್ಸೋಕ್ಕಾಗ್ತಾಯಿಲ್ಲ. ನಾನು ಇವಾಗ ಎಡಿಟಿಂಗ್ ಮಾಡೋಗಿ ನೋಡಿದೆ. ಬಟ್ 150 ಐಟಮ್ಸ್ ಇರೋದು ಒಂದು ಯೂಸ್ಫುಲ್ ಪ್ರಾಡಕ್ಟು. ನಿಮ್ಮ ಮಕ್ಕಳಿಗೇನಾದರೂ ನೀವೇನಾದರೂ ಗಿಫ್ಟಿಂಗ್ ಪರ್ಪಸ್ ಏನಾರ ಕೊಡಿಸ್ಬೇಕಂದ್ರೆ ಈ ಒಂದು ಪ್ರಾಡಕ್ಟ್ನ ಕಣ್ಣು ಮುಚ್ಕೊಂಡು ನೀವು ತೊಗೋಬೋದು. ಪ್ರೈಸ್ ಸಹ ತುಂಬ ಕಡಿಮೆನೇ ಇದೆ, ಅರೌಂಡ್ 300 ಒಳಗಡೆ ಇದೆ. ಸೊ ಇದ್ರದ್ದು ನಾನು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡಿ. ಬಟ್ ಗಿಫ್ಟಿಂಗ್ ಪರ್ಪಸ್, ಎಸ್ಪೆಷಲಿ ಬರ್ಡೇಸ್ಗೆಲ್ಲ ಗಿಫ್ಟ್ ಮಕ್ಕಳಿಗೆ ನಾನು ಕೊಡೋಕ್ಕೆ ಇದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ತೀನಿ. ಸೊ ನೀವು ಪ್ರತಿ ಸಲ ನಿಮ್ಮ ಮಕ್ಕಳಿಗೆ ಏನಾದರೂ ತಗೊಂಡಾಗ ನಮ್ಮ ಜೊತೆನೂ ಶೇರ್ ಮಾಡಿ, ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಲ್ಲ. ಸಮವ್ ನನಗೆ ಇದು ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಅನ್ನಿಸ್ತು. ಸೊ ಇವಾಗ ಮಗಳಿಗೆ ಪ್ರಾಜೆಕ್ಟ್ ವರ್ಕಿಗೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಈ ಥರ ಸ್ಕೆಚಿಂಗು ಏನಾದರೂ ರೈಟಿಂಗ್ಸ್ ಎಲ್ಲ ಇದ್ದರೆ ಬರ್ಕೊಡ್ತೀನಿ. ಬಟ್ ಅದಕ್ಕೆ ಕಲರಿಂಗು ಇಂಥದ್ದನ್ನೆಲ್ಲ ಅವಳೇ ಫಿಲ್ ಮಾಡ್ತಾಳೆ. ಬಟ್ ಇವತ್ತು ಒಂದು ಫ್ಯೂ ಇದ್ರದ್ದು ಸಬ್ಜೆಕ್ಟ್ಸ್ದು ಮುಗಿಸ್ದೆ. ಸೊ ನೆನ್ನೆ ಫ್ಯೂ ಸಬ್ಜೆಕ್ಟ್ಸ್ದು ಮುಗಿಸ್ಕೊಟ್ಟೆ. ಸೊ ಈ ಥರ ಒಂದೊಂದು ಡೇಗೆ ನನ್ನ ಕೈಲಿ ಎಷ್ಟಾಗುತ್ತೋ ಆಲ್ಮೋಸ್ಟ್ ನಂದು ಆಫೀಸ್ ಕೆಲಸ ಎಲ್ಲ ಮುಗಿದ್ಮೇಲೆ 1-2 ಸಬ್ಜೆಕ್ಟ್ಸ್ ನಾನು ಮುಗಿಸಿಟ್ಬಿಟ್ರೆ ನನಗೂ ಟೆನ್ಷನ್ ಇರೋಲ್ಲ. ಯಾಕಂದರೆ ಅವ್ರಿಗೆ ಇವಾಗ ನಾನು ಏನು ಬರೆದಿರ್ತೀನಲ್ವ ಇದನ್ನು ಓರಲಾಗೆ ಅವಳು ಹೇಳ್ಬೇಕೆಂದರೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಈ ಒಂದು A4 ಶೀಟಿಯಲ್ಲಿ ಏನು ಬರೆದಿರ್ತೀವೋ ಟಾಪಿಕ್ಸು ಅದ್ರ ಬಗ್ಗೆ ಎಲ್ಲ ಅವಳು ಹೋಗಿ ಅಲ್ಲಿ ಒಂದು 5 ಮಿನಿಟ್ಸಲ್ಲಿ ಫುಲ್ ಎಲ್ಲ ಓರಲಾಗಿ ಎಕ್ಸ್ಪ್ಲನೇಷನ್ ಕೊಡಬೇಕು. ಸೊ ಇವಳಿರೋವಂಥ ಗ್ರೂಪ್ಗೆ ಇವತ್ತು ಕ್ಲಾಕ್ ಅನ್ನೋ ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಮತ್ತು ಸೈನ್ಸಲ್ಲೂ ಅಷ್ಟೇ ಮೆಡಿಸಿನಲ್ ಪ್ಲ್ಯಾಂಟ್ಸು ಈ ಥರ ತುಂಬಾ ಯೂಸ್ಫುಲ್ ಟಾಪಿಕ್ಸ್, ಮತ್ತು ಅವ್ರಿಗೂ ಒಂದು ನಾಲೆಡ್ಜ್ ಬೆಳೆಯುವಂಥ ಟಾಪಿಕ್ಸೇ ಕಳಿಸಿದ್ರು. ಸೊ ಸಮಹೌ ನನಗೆ ಈ ಆರ್ಟ್ ಕ್ರಾಫ್ಟ್ ಇಂಥದ್ರೆಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿ ಕೊಡೋಕ್ಕೆ ನನಗೆ ಖುಷಿಯಾಗುತ್ತೆ. ಅಂದರೆ ಇನ್ ಬಿಟ್ವೀನ್ ನಮ್ಮ ಒಂದು ಹೆಕ್ಟಿಕ್ ಲೈಫ್ ಸ್ಟೈಲಲ್ಲಿ ಈ ಥರ ನಮಗೆ ಇಷ್ಟ ಇರೋವಂಥ ಕೆಲಸ ಮಾಡುವಾಗ ಅದೊಂಥರ ಸ್ಟ್ರೆಸ್ ಬಸ್ಟರ್ ಆಗೋ ಇರುತ್ತೆ. ಸೊ ಎಷ್ಟೊಂದು ಜನ ಅನಿಸುತ್ತೆ, ಅಯ್ಯೋ ಆಫೀಸ್ ಕೆಲಸ ಮಾಡಿ ಇದೆಲ್ಲ ಮಾಡಿಕೊಟ್ರಾ ಅಂತ. ಬಟ್ ಆ್ಯಕ್ಚುಲಿ ಅದು ಇಷ್ಟದಿಂದ ಮಾಡಿರ್ತೀನಲ್ಲ, ನನಗೆ ಇಷ್ಟ ಇರೋವಂಥ ಕೆಲಸ ಆರ್ಟ್ ಆ್ಯಂಡ್ ಕ್ರಾಫ್ಟು. ಅದಕ್ಕೆ ನನಗೇನು ಅಂಥ ಸ್ಟ್ರೈನ್ ಆಗೋಲ್ಲ, ಇನ್ನೂ ಇರೋ ಸ್ಟ್ರೈನ್ ಎಲ್ಲ ಹೊಟ್ಟೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಎಲ್ಲ ಫಸ್ಟ್ ಟೈಮ್ ಯೂಸ್ ಆದರೆ ನನ್ನ ಒಂದು ವ್ಲಾಗ್ಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ಒಂದು ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.